ಪಶುಗಳ ಆರೋಗ್ಯಕರ ಬೆಳವಣಿಗೆ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆಯಲ್ಲಿ ಅವುಗಳ ಆಹಾರ ನಿರ್ವಹಣೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಪಶುಗಳಲ್ಲಿ ವೈಜ್ಞಾನಿಕ ಆಹಾರ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಕಡಬ ತಾಲೂಕು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ KM ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಈಗ ಮೊದಲನೇದಾಗಿ ಈ ಸಮತೋಲನ ಆಹಾರ ಎಂದರೆ ಏನು, ಇದರ ಪ್ರಮುಖ ಪ್ರಯೋಜನಗಳೇನು ಅಂತ ಹೇಳ್ಬೋದಾ? ಹೈನುಗಾರಿಕೆಯ ಉದ್ಯಮದಲ್ಲಿ ಹಾಲು ಉತ್ಪಾದನೆಯು ಪ್ರಮುಖ ಜೀವಾಳವಾಗಿದೆ. ಉತ್ತಮ ಆದಾಯಕ್ಕೆ ಪ್ರತಿಯೊಬ್ಬ ರೈತರು ಹೆಚ್ಚಿನ ಹಾಲಿನ ಇಳುವರಿಯೊಂದಿಗೆ ಉತ್ತಮ ಜಿಡಿನಾಂಶ SNF ಬಯಸುತ್ತಾರೆ. ನಮ್ಮ ದೇಶ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದ್ದರೂ ಪ್ರತಿ ಹಸುವಿನ ಹಾಲಿನ ಇಳುವರಿ ಇನ್ನೂ ಕಡಿಮೆ ಇದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಹಸುವಿಗೆ ಅವಶ್ಯಕತೆ ಇರುವಂತೆ ಸಮತೋಲನ ಆಹಾರ ಸಿಗದೇ ಇರುವುದು. ಹೈನುಗಾರಿಕೆಯ ಒಟ್ಟು ವೆಚ್ಚದಲ್ಲಿ 60-70% ಹಣ ಆಹಾರಕ್ಕಾಗಿ ಖರ್ಚಾಗುವುದರಿಂದ ವೈಜ್ಞಾನಿಕ ಆಹಾರ ನಿರ್ವಹಣೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಹಾಲಿನ ಇಳುವರಿ, ಗುಣಮಟ್ಟ, ಹಸುಗಳ ಆರೋಗ್ಯ, ರೈತರ ಆದಾಯ ಹೆಚ್ಚಿಸುವ ಸಮತೋಲನ ಆಹಾರ ಹಾಗೂ ಸರಿಯಾದ ಮೇವಿನ ಯೋಜನೆ ಅಗತ್ಯ. ಸಮತೋಲನ ಆಹಾರ ಎಂದರೇನು ತಿಳ್ಕೊಳ್ಳೋಣ. ಒಂದು ಹಸುವಿಗೆ ಒಂದು ದಿನಕ್ಕೆ ಅಗತ್ಯ ಇರುವ ಎಲ್ಲ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣ ಮತ್ತು ಅನುಪಾತದಲ್ಲಿ ಒದಗಿಸುವ ಆಹಾರವನ್ನೇ ಸಮತೋಲನ ಪಶುಹಾರ ಎಂದು ಕರೆಯುತ್ತೇವೆ. ಈ ಸಮತೋಲನ ಪಶುಹಾರದಲ್ಲಿ ಇರಬೇಕಾದ ಮುಖ್ಯ ಪೌಷ್ಟಿಕಾಂಶಗಳೆಂದರೆ ಪಿಷ್ಟ, ಸಸಾರಜನಕ, ನಾರಿನಾಂಶ, ಖನಿಜಾಂಶಗಳು, ಜೀವಸತ್ವಗಳು ಮತ್ತು ನೀರು. ಸಮತೋಲನ ಆಹಾರ ಕೊಡುವುದರಿಂದ ಹಾಲಿನ ಇಳುವರಿ ಹೆಚ್ಚಾಗುತ್ತದೆ, ಫ್ಯಾಟ್ ಮತ್ತು SNF ಸುಧಾರಿಸುತ್ತದೆ, ರಾಸುಗಳು ಸಕಾಲದಲ್ಲಿ ಗರ್ಭಧರಿಸುತ್ತವೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಆಹಾರದ ವೆಚ್ಚ ಕಡಿಮೆಯಾಗಿ ಹೈನುಗಾರಿಕೆ ಲಾಭದಾಯಕವಾಗುತ್ತದೆ. ಈಗ ನೀವು ಹೇಳಿದ ಶಕ್ತಿ, ಪ್ರೋಟೀನ್ ಮತ್ತು ನಾರಿನಂಶದಂತಹ ಪ್ರಮುಖ ಪೋಷಕಾಂಶಗಳು ನಮ್ಮ ಪಶುಗಳಿಗೆ ಯಾವೆಲ್ಲ ಆಹಾರ ಪದಾರ್ಥಗಳಿಂದ ದೊರೀತದೆ ಅಂತ ಹೇಳ್ಬೋದು? ಮೊದಲನೇದಾಗಿ ಹೇಳಿರೋದು ಪಿಷ್ಟ. ಇದು ಶಕ್ತಿದಾಯಕ. ಇದು ಸಿಗುವುದು ಜೋಳ, ಧಾನ್ಯಗಳು, ಹೆಚ್ಚಾಗಿ ಧಾನ್ಯ ಮತ್ತು ಹಸಿರು ಮೇವಲ್ಲಿ. ಧಾನ್ಯಗಳಂದರೆ ಜೋಳ, ಮೆಕ್ಕೆಜೋಳ, ರಾಗಿ, ಗೋಧಿ, ಅಕ್ಕಿ ತೌಡು ಅದೆಲ್ಲ ಬರುತ್ತೆ. ಒಂದು ಹಸುವಿಗೆ ದೈನಂದಿನ ಚಟುವಟಿಕೆ ಮತ್ತು ಹಾಲು ಉತ್ಪಾದನೆಗೆ ಇದು ಪಿಷ್ಟ ಪೌಷ್ಟಿಕಾಂಶ ತುಂಬ ಅಗತ್ಯ ಇದೆ. ಎರಡನೇದಾಗಿ ಸಸಾರಜನಕ. ಇದು ದೇಹದ ಬೆಳವಣಿಗೆಗೆ ಮತ್ತು ಮಾಂಸಖಂಡ ರಚನೆಗೆ ಮತ್ತು ಹಾಲಿನ ಪ್ರೋಟೀನ್ ಉತ್ಪಾದನೆಗೆ ಅಗತ್ಯವಿದೆ. ಇದು ಸಿಗುವುದು ಹಿಂಡಿಗಳಲ್ಲಿ ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಹತ್ತಿ ಹಿಂಡಿ ಮತ್ತು ಅಲ್ಸಂಡೆ ಲೂಸನ್ ಎನ್ನುವ ದ್ವಿದಳ ಮೇವಿನಲ್ಲಿ ಸಿಗುತ್ತೆ. ಮೂರನೇದಾಗಿ ನಾರಿನಾಂಶ. ಇದು ಬಹಳ ಮುಖ್ಯ ಹಸುಗಳಲ್ಲಿ, ಏಕೆಂದರೆ ಅದು ಜೀರ್ಣಕ್ರಿಯೆಗೆ ಸರಿಯಾಗಲು ಮತ್ತು ಹಾಲಿನ ಫ್ಯಾಟ್ ಉತ್ತಮವಾಗಿ ಬರುವುದಲ್ಲೂ. ಇದು ಸಿಗುವುದು ಒಣ ಹುಲ್ಲು, ಭತ್ತದ ಹುಲ್ಲು, ರಾಗಿ ಹುಲ್ಲು ಇತ್ಯಾದಿಗಳು. ನಾಲ್ಕನೆಯದು ಖನಿಜಾಂಶಗಳು. ಇದು ಸಿಗುವುದು ಖನಿಜ ಮಿಶ್ರಣದಲ್ಲಿ ಮತ್ತು ಉಪ್ಪಿನಿಂದ. ಇದು ಮೂಳೆ ಬಲವಾಗಲು, ಸಂತಾನೋತ್ಪತ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಗತ್ಯ. ಜೀವಸತ್ವಗಳು ಅಂದರೆ ವಿಟಮಿನ್ಸ್ ಅಂತ. ಇದು ದೇಹದ ಚಟುವಟಿಕೆಗೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಮುಖ್ಯವಾಗಿದೆ. ಇದು ಸಿಗುವುದು ತಾಜಾ ಹಸಿರು ಮತ್ತು ಸೈಲೇಜಿಂದ. ಕೊನೆಯದಾಗಿ ನೀರು ಅತ್ಯಂತ ಮುಖ್ಯ. ಹಾಲು ಉತ್ಪಾದನೆಗೆ ತುಂಬ ಮುಖ್ಯವಾಗಿದೆ. 1 ಲೀಟರ್ ಹಾಲಿಗೆ ಸುಮಾರು 4 ಲೀಟರ್ ನೀರು ಬೇಕೇ ಬೇಕು. ಈಗ ಸಾಮಾನ್ಯವಾಗಿ ದಿನನಿತ್ಯ ನೀಡುವ ಪಶು ಆಹಾರದಲ್ಲಿ ಮುಖ್ಯವಾಗಿ ಯಾವೆಲ್ಲ ಭಾಗಗಳು ಇರಬೇಕು ಅಂತ ಹೇಳ್ಬೋದು? ಮೇಡಮ್, ಪಶು ಆಹಾರದಲ್ಲಿ ಮುಖ್ಯವಾಗಿ ಹಸಿರು ಮೇವು, ಒಣಮೇವು, ದಾಣಿ ಮಿಶ್ರಣ ಮತ್ತು ನೀರು ಇರಬೇಕು. ಈಗ ಬಹಳಷ್ಟು ರೈತರು ಕೇವಲ ಹಸಿರು ಮೇವಿನಿಂದಲೇ ಹಸುಗಳನ್ನು ಸಾಕಬಹುದು ಅಂತ ಭಾವಿಸ್ತಾರೆ. ಬರೀ ಹಸಿರು ಮೇವು ಸಾಕ ಅಥವಾ ಒಣಮೇವು ಅಂದರೆ ಈ ಹಿಂಡಿ, ಬೈಹುಲ್ಲು ಆ ಥರದ್ದು ಏನಾದರೂ ನೀಡುವುದು ಕಡ್ಡಾಯವಾ ಅಥವಾ ಇದನ್ನು ನೀಡಲಿಕ್ಕೆ ಯಾವುದಾದ್ರೂ ಸರಳ ಸೂತ್ರ ಇದೆಯಾ? ಏನು ಇದೆ? ಮ್ಯಾಮ್, ಬರೀ ಹಸಿರು ಮೇವಿನಲ್ಲಿ ನಾವು ಹಾಲು ಉತ್ಪಾದನೆ ಸಾಧ್ಯವಿಲ್ಲ. ಏಕೆಂದರೆ ಹೆಚ್ಚು ಹಾಲು ಕೊಡುವ ರಾಸುಗಳಿಗೆ ಹೆಚ್ಚು ಶಕ್ತಿ, ಸಸಾರಜನಕ, ಖನಿಜಾಂಶಗಳು ಮತ್ತು ಜೀವಸತ್ವಗಳು ಅಗತ್ಯವಿರುತ್ತದೆ. ಅದರಿಂದ ಹೆಚ್ಚು ಶಕ್ತಿ, ಸಸಾರಜನಕ ಹೊಂದಿರುವ ದಾಣಿ ಮಿಶ್ರಣ ನೀಡುವುದು ಕಡ್ಡಾಯವಾಗಿದೆ. ಇದಕ್ಕೆ ಎಷ್ಟು ಕೊಡಬೇಕು ಅನ್ನೋದು ಬಂದಾಗ ಒಂದು ಸರಳ ಸೂತ್ರ ಇದೆ. ಅದು ಮೊದಲನೇದಾಗಿ ಹಸುವಿನ ಶಾರೀರಿಕ ನಿರ್ವಹಣೆಗೆ 1.5-2 kgಯಷ್ಟು ದಾಣಿ ಮಿಶ್ರಣ ನೀಡಬೇಕು. ಎರಡನೇದಾಗಿ ಹಾಲಿನ ಉತ್ಪಾದನೆಗೆ ಅನುಗುಣವಾಗಿ 1 ಲೀಟರ್ಗೆ 400 ಗ್ರಾಂ ದಾಣಿ ಮಿಶ್ರಣವನ್ನು ನೀಡಬೇಕು. ಒಂದು ಉದಾಹರಣೆ ತಗೊಳ್ಳೋಣ. 10 ಲೀಟರ್ ಹಾಲು ಕೊಡುವ ಹಸು ಇದ್ದರೆ ಅದರ ದೇಹದ ನಿರ್ವಹಣೆಗೆ 2 kg ದಾಣಿ ಮಿಶ್ರಣ ಹಾಗೂ 10 ಲೀಟರ್ ಹಾಲಿಗೆ 4 kgಯಷ್ಟು ದಾಣಿ ಮಿಶ್ರಣ, ಒಟ್ಟಾಗಿ 6 kgಯಷ್ಟು ದಾಣಿ ಮಿಶ್ರಣ ಒಂದು ಹಸುವಿಗೆ ಕೊಡಬೇಕಾಗತ್ತೆ. ಈ ದಾಣಿ ಮಿಶ್ರಣ ಅಂತ ಹೇಳಿದ್ರಲ್ಲ, ಏನದು ಮ್ಯಾಮ್? ದಾಣಿ ಮಿಶ್ರಣ ಅಂದರೆ ಅದು
ಧಾನ್ಯಗಳಂದ್ರೆ ಅಕ್ಕಿ, ಜೋಳ, ರಾಗಿ ಮತ್ತು ತೌಡು ಮತ್ತು ಹಿಂಡಿ, ಶೇಂಗಾ ಹಿಂಡಿ, ಸೋಯಾ ಹಿಂಡಿ, ಮತ್ತೆ ಖನಿಜ ಮಿಶ್ರಣಗಳು ಮತ್ತೆ ಉಪ್ಪು ಇದೆಲ್ಲ ಇರೋದನ್ನ ನಾವು ದಾಣಿ ಮಿಶ್ರಣ ಅಂತ ಕರೆಯುತ್ತೇವೆ. ಹಿಂಡಿ ಕೊಡೋದು ಅಂತ ಹೇಳ್ತೀವಿ, ಹಿಂಡಿ ಮಿಶ್ರಿತ ಅಂತ. ಸೊ ಇದು ಜಾಸ್ತಿ ಶಕ್ತಿದಾಯಕ ಇರುತ್ತೆ ಮತ್ತೆ ಸಸಾರಜನಕ ಇರುತ್ತೆ, ಖನಿಜಾಂಶಗಳ ಮುಖ್ಯ ಗಣಿಯಾಗಿರುತ್ತೆ ಇದರಲ್ಲಿ. ಈಗ ರೈತರು ಮಾರುಕಟ್ಟೆಯಲ್ಲಿ ಈ ದುಬಾರಿ ಬೆಲೆಯ ಈ ಮಿಶ್ರಣವನ್ನು ಕೊಳ್ಳುವ ಬದಲು ತಾವೇ ಮನೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಸಮತೋಲಿತ ದಾಣಿ ಮಿಶ್ರಣವನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೋದು ಅಂತ ಹೇಳ್ಬೋದು? ಹಾಂ, ಹೌದು ಮ್ಯಾಮ್. ಮನೆಯಲ್ಲೇ ರೈತರು ಮಾಡುವುದರಿಂದ ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತೆ ಫಸ್ಟು. ಸೊ ರೈತರು ಮನೆಯಲ್ಲೇ ಸಿಗುವ ಅಕ್ಕಿ ತೌಡು, ಗೋಧಿ ತೌಡು, ಅಕ್ಕಿ ನುಚ್ಚು, ತೆಂಗಿನ ಹಿಂಡಿ ಇದೆಲ್ಲ ಉಪಯೋಗಿಸ್ಕೊಂಡು ಅವರು ಸುಲಭವಾಗಿ ಮನೆಯಲ್ಲೇ ದಾಣಿ ಮಿಶ್ರಣ ಮಾಡ್ಬೋದು. ಈಗ ಉದಾಹರಣೆಗೆ 100 kg ಸಮತೋಲನ ದಾಣಿ ಮಿಶ್ರಣ ಮಾಡಬೇಕಂದ್ರೆ ಧಾನ್ಯಗಳು ಅದರಲ್ಲಿ 35 kg ಇರಬೇಕು. ಅದು ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಪುಡಿ ಆಗಿರ್ಬೋದು. ಮುಂದೆ ತೌಡು, ಅಕ್ಕಿ ತೌಡು ಆಗಿರ್ಬೋದು, ಗೋಧಿ ತೌಡು ಇದೆಲ್ಲ ಸೇರಿಸಿ 30 kg. ಈ ಹಿಂಡಿಗಳು ಶೇಂಗಾ, ಸೋಯಾ, ಹತ್ತಿ ಹಿಂಡಿ 32 kg, ಖನಿಜ ಮಿಶ್ರಣ 2 kg, ಉಪ್ಪು 1 kg. ಸೊ ಈ ಎಲ್ಲ ಪದಾರ್ಥ ಬೆರೆಸಿ ನುಚ್ಚಿನ ರೂಪವರೆಗೂ ಪುಡಿ ಮಾಡಿ ನಂತರ ಅದನ್ನ ನೀಡಬೇಕು. ಮತ್ತೆ ಇದನ್ನ ಸಂಗ್ರಹಿಸುವಾಗ ತೇವಾಂಶ ಇಲ್ಲದ ಜಾಗದಲ್ಲಿ ನಾವು ಸಂಗ್ರಹಿಸಬೇಕು, ಏಕೆಂದ್ರೆ ಮುಂದಿನ ಮಳೆಗಾಲದಲ್ಲೆಲ್ಲ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಈಗ ಎಷ್ಟು ಸಮಯದವರೆಗೆ ಅದನ್ನು ಕಾಪಿಟ್ಕೊಳ್ಬಹುದು? ಅಂದ್ರೆ ತೇವಾಂಶ ಇಲ್ಲದಿದ್ರೆ ಕ್ರಮವಾಗಿ ನಾವು ಸಂಗ್ರಹಿಸಿ ಇಡುವುದಾದ್ರೆ? ಈಗ ಹತ್ತಿಕಾಳು ಮತ್ತೆ ತೆಂಗಿನ ಹಿಂಡಿಯಲ್ಲಿ ಹೆಚ್ಚಿನ ಎಣ್ಣೆಯ ಅಂಶ ಇರುವುದರಿಂದ 15 ದಿನದವರೆಗೂ ಇಟ್ಕೋಬಹುದು. ಯಾವಾಗ ಎಣ್ಣೆ ಅಂಶ ಕಮ್ಮಿ ಇದೆ ಅಂದ್ರೆ ಅದನ್ನ 1 ತಿಂಗಳವರೆಗೂ ಇಟ್ಕೋಬಹುದು. ಸೊ ಅದರಿಂದ ನಾವು ಮನೆಯಲ್ಲೇ ಮಾಡುವುದರಿಂದ ಮತ್ತೆ ತೆಂಗಿನ ಹಿಂಡಿ ನಮ್ಮ ಮನೆಯಲ್ಲೇ ಕೊಬ್ಬರಿ ಎಣ್ಣೆಗೆ ಉಪಯೋಗಿಸಿದ ತೆಂಗಿನ ಹಿಂಡಿ ಉಪ ಪದಾರ್ಥ ಆದ್ದರಿಂದ ಸೊ ಅದರಲ್ಲಿ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ 15 ದಿನಕ್ಕೆ ತಯಾರಿಸಿ ಉಪಯೋಗಿಸಬಹುದು. ಹಾಗಾದ್ರೆ ನಾವು ಒಂದು ತಿಂಗಳಿಗೊಮ್ಮೆ ಅದನ್ನು ಮಾಡ್ತಾ ಇರುವಂತದ್ದು ಉತ್ತಮ. ಈಗ ಹಸುಗಳಿಗೆ ನೀಡುವ ಹಸಿರು ಮೇವು, ಒಣಮೇವು ಮತ್ತು ದಾಣಿ ಮಿಶ್ರಣ ಅಂದರೆ ಕಾನ್ಸಂಟ್ರೇಟ್ ಫೀಡ್, ಇದರ ಸರಿಯಾದ ಅನುಪಾತ ಎಷ್ಟಿರಬೇಕು ಹಾಗೂ ಮೇವನ್ನು ನೀಡುವ ಅತ್ಯುತ್ತಮ ವೈಜ್ಞಾನಿಕ ವಿಧಾನ ಯಾವುದು ಅಂತ ಹೇಳ್ಬೋದು? ಒಟ್ಟು ಪಶುಹಾರದಲ್ಲಿ 60-70% ಮೇವಿರಬೇಕು ಹಾಗೂ 30-40% ದಾಣಿ ಮಿಶ್ರಣ ಅಂದ್ರೆ ಕಾನ್ಸಂಟ್ರೇಟ್ ಮಿಕ್ಸರ್ ಇರಬೇಕು. ಅಂದ್ರೆ ಒಂದು ದಿನ ಕಸುವಿಗೆ ಎಷ್ಟು ಕೊಡಬೇಕು ಅಂತ ಬಂದ್ರೆ ಹಸಿರು ಮೇವು 15-25 kg ಅಷ್ಟು, ಒಣ ಮೇವು 3-4 kg ಅಷ್ಟು, ದಾಣಿ ಮಿಶ್ರಣ 4-6 kg ಅಷ್ಟು. ಇದು ಹಾಲಿನ ಪ್ರಮಾಣಕ್ಕೆ ಅನುಗುಣವಾಗಿ ದಾಣಿ ಮಿಶ್ರಣ ಬರುತ್ತೆ. ಮತ್ತು ಹಸಿರು ಮೇವಿನಲ್ಲಿ ನೀಡುವಾಗ 1 ಭಾಗ ದ್ವಿದಳ ಧಾನ್ಯದ ಮೇವಾಗಿರಬೇಕು ಮತ್ತು 2ನೇ ಭಾಗ ಏಕದಳದ ಮೇವನ್ನು ಅನುಪಾತದಲ್ಲಿ ನೀಡಬೇಕು. ಈ ಎಲ್ಲ ಪಶುಹಾರವನ್ನು ಕೊಡುವ ಉತ್ತಮ ವಿಧಾನವೆಂದರೆ ಫಸ್ಟು ಹಸಿರು ಮೇವು, ಒಣಮೇವನ್ನು 2 ಮತ್ತು 3 ಸೆಂಟಿಮೀಟರ್ ಗಾತ್ರದಲ್ಲಿ ಕತ್ತರಿಸಿ ನಂತರ ದಾಣಿ ಮಿಶ್ರಣ ಜೊತೆ ಬೆರೆಸಿ ಅದನ್ನ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರಿತೇವೆ. ಅದನ್ನ ಈ ತರ ಮಾಡಿ ಕೊಡುವುದರಿಂದ ಅದಕ್ಕೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಮತ್ತೆ ಹಸುವಿನ ಹಾಲಿನಲ್ಲಿ ಫ್ಯಾಟ್ ಉತ್ತಮವಾಗಿ ಬರುತ್ತದೆ. ಈಗ ಹೈನುಗಾರಿಕೆಯಲ್ಲಿ ಖನಿಜ ಮಿಶ್ರಣ ಅಂದ್ರೆ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಏನು? ಈ ಹಸುಗಳು ಸಕಾಲಕ್ಕೆ ಬೆದೆಗೆ ಬಂದು ಪ್ರತಿ ವರ್ಷ 1 ಕರು ಹಾಕುವಲ್ಲಿ ಖನಿಜ ಮಿಶ್ರಣದ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳ್ಬೋದು? ಮೇಡಮ್, ನಾವು ಈಗ ಕೊಡುವ ಮೇವಿನಲ್ಲಿ ಹಸುಗಳಿಗೆ ಅಗತ್ಯವಿರುವ ಖನಿಜಾಂಶಗಳು ಸಿಗುವುದಿಲ್ಲ. ಸೊ ಅದಕ್ಕಾಗಿ ನಾವು ಖನಿಜ ಮಿಶ್ರಣವನ್ನು ಕೊಡ್ತೀವಿ. ಈ ಖನಿಜ ಮಿಶ್ರಣದಲ್ಲಿ ಅಗತ್ಯ ಇರುವ ಲವಣಾಂಶ ಮತ್ತೆ ಸೂಕ್ಷ್ಮ ಖನಿಜಾಂಶಗಳು ಇರುತ್ತದೆ. ಸೊ ಈ ಖನಿಜ ಮಿಶ್ರಣವನ್ನು ನೀಡುವುದರಿಂದ ಮೂಳೆ ಮತ್ತು ಎಲುಬುಗಳು ಬಲವಾಗುತ್ತದೆ, ಹಾಲಿನ ಫ್ಯಾಟ್ ಮತ್ತು SNF ಹೆಚ್ಚಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹಸುಗಳು ಸಕಾಲದಲ್ಲಿ ಗರ್ಭಧರಿಸುತ್ತದೆ. ಇದರಿಂದ ಪ್ರತಿ ವರ್ಷ 1 ಕರು ಒಬ್ಬ ರೈತ ಪಡೆಯುತ್ತಾನೆ. ಸೊ ಇದರಿಂದ ರೈತರಿಗೆ ಹೆಚ್ಚು ಲಾಭ ಆಗುತ್ತೆ. ಯಾವ ಥರ ಅಂದರೆ ಹಸುಗಳು ಸಕಾಲಕ್ಕೆ ಗರ್ಭ ಧರಿಸದಿದ್ದರೆ ಹಾಲಿನ ಇಳುವರಿ ಕಡಿಮೆಯಾಗಿ ಮತ್ತು ಆಹಾರದ ವೆಚ್ಚ ಇನ್ನಷ್ಟು ರೈತನಿಗೆ ನಷ್ಟ ಉಂಟು ಮಾಡುತ್ತದೆ. ಆದ್ದರಿಂದ ಖನಿಜ ಮಿಶ್ರಣವನ್ನು 50-100 ಗ್ರಾಂ ಅಷ್ಟು 1 ದಿನಕ್ಕೆ 1 ಹಸುವಿಗೆ ನೀಡುವುದರಿಂದ ರಾಸುಗಳು ಸಕಾಲಕ್ಕೆ ಬೇದೆಗೆ ಬಂದು ಗರ್ಭ ಧರಿಸುತ್ತವೆ. ಈಗ ಹೈನುಗಾರಿಕೆಯಲ್ಲಿ ವರ್ಷ ಪೂರ್ತಿ ಹಸಿರು ಮೇವು ಸಿಗುವಂತೆ ಮಾಡಲಿಕ್ಕೆ ರೈತರು ಋತುಮಾನಕ್ಕೆ ತಕ್ಕಂತೆ ಯಾವ ರೀತಿ ಮೇವಿನ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು?
ವರ್ಷ ಪೂರ್ತಿ ನಮಗೆ ಹಾಲಿನ ಇಳುವರಿ ಉತ್ತಮವಾಗಿರ್ಬೇಕಂದ್ರೆ ಹಸಿರು ಮೇವು ಅಗತ್ಯ. ಇದಕ್ಕೆ ರೈತರು ಒಂದೇ ಕಾಲಕ್ಕೆ ಅವಲಂಬಿತ ಆಗಬಾರ್ದು. ಅಂದ್ರೆ ಬೇಸಿಗೆಯಲ್ಲಿ ಹಸಿರು ಮೇವಿನ ಪ್ರಮಾಣ ಸಿಗುವಂತದ್ದು ಕಡಿಮೆ ಇರುತ್ತೆ. ಮಳೆಗಾಲಕ್ಕೆ ಆಗುವಾಗ ಮಳೆಯಲ್ಲಿ ಅವರು ಜಾಸ್ತಿ ಸಿಗುತ್ತೆ. ಜೋರು ಮಳೆ ಬಂದ್ರೆ ಅವರಿಗೆ ಅದನ್ನು ತಗೊಂಡು ಬರುವಂತದ್ದು ಕಷ್ಟಕರವಾಗಿರ್ತದೆ ಕೆಲವೊಮ್ಮೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಏನ್ ಮಾಡ್ಕೊಳ್ಬಹುದು ಅಂತ. ಸೊ ಒಂದು ಕಾಲಕ್ಕೆ ಅವಲಂಬಿತವಾಗದೆ ಅವರು ಪ್ರತಿ ಹವಾಮಾನಕ್ಕೆ ತಕ್ಕಂತೆ ಬೆಳೆಯಬೇಕಾದ ವಿವಿಧ ಬೆಳೆಗಳನ್ನು ಯೋಚಿಸಿ ಆ ಬೆಳೆಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆಯುವುದರಿಂದ ವರ್ಷ ಪೂರ್ತಿ ಅವರ ಮೇವಿನನ್ನು ಸಂಗ್ರಹಿಸಬಹುದು. ಹಸಿರು ಮೇವು ಸಿಗುತ್ತೆ. ಈ ತರ ಮುಂಗಾರಿನ ಬೆಳೆಗಳು ಯಾವ್ಯಾವ ಅಂದ್ರೆ ಏಕದಳ ಮೇವಿನ ಬೆಳೆಗಳು ಹೈಬ್ರಿಡ್ ನೇಪಿಯರ್, ಮೆಕ್ಕೆಜೋಳ, ಕಿನಿ ಹುಲ್ಲು ಮತ್ತೆ ಪ್ಯಾರಾಕ್ರಾಸ್. ದ್ವಿದಳ ಮೇವಿನಲ್ಲಿ ಅಲಸಂದೆ, ಲೂಸನ್ ಇವನ್ನೆಲ್ಲ ನಾವು ಮುಂಗಾರಿನಲ್ಲಿ ಬೆಳೆಯಬಹುದು. ಚಳಿಗಾಲದಲ್ಲಿ ತೇವಾಂಶಕ್ಕೆ ತಕ್ಕಂತೆ ಹವಾಮಾನಕ್ಕೆ ಸೂಕ್ತವಾದ ಬೆಳೆಗಳಾದ ಓಟ್ಸ್, ಬರ್ಸಿಮ್, ಲೂಸನನ್ನು ಬೆಳೆಯಬಹುದು. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇರುತ್ತದೆ. ಇದಕ್ಕೆ ತಕ್ಕಂತೆ ಹೆಚ್ಚು ಇಳುವರಿ ಕೊಡುವ ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡಬೇಕು. ಇವೆಲ್ಲ KFS 29, ಮಲ್ಟಿಕಟ್ ಜೋಳ ಮತ್ತು ಕಿನಿ ಹುಲ್ ಬರುತ್ತೆ. ಮತ್ತೆ ತೋಟದ ಪ್ರದೇಶದಲ್ಲಿ ತೋಟ ಇರುತ್ತೆ, ಸ್ವಲ್ಪ ಖಾಲಿ ಜಾಗ ಇರುತ್ತೆ, ಆ ಜಾಗದಲ್ಲೆಲ್ಲ ನಾವು ಉಪಯೋಗಿಸಿ ಅಲ್ಲೆಲ್ಲ ನಾವು ಮೇವನ್ನು ಬೆಳ್ಕೋಬಹುದು. ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಕಿನಿ ಹುಲ್ ಬೆಳ್ಕೋಬಹುದು. ಅಲ್ಲಿ ಕಡಿಮೆ ಸೂರ್ಯನ ಬೆಳಕು ಬೀಳೋದ್ರಿಂದ ಕಿನಿ ಹುಲ್ಲು ತುಂಬಾ ಉತ್ತಮ ಬೆಳೆಯೋದಕ್ಕೆ. ತೆಂಗಿನ ತೋಟದಲ್ಲಿ ನೇಪಿಯರ್ ಮತ್ತೆ ಅಲಸಂದೆಯನ್ನು ಅಂತರ್ ಬೆಳೆಯಾಗಿ ನಾವು ಬೆಳೆಯಬಹುದು. ಅಂದರೆ ಈಗ ಮುಂಗಾರಿನಲ್ಲೆಲ್ಲ ಜಾಸ್ತಿ ಹುಲ್ಲು ಬೆಳೀತಾ ಇರುವಂಥದ್ದು. ಆವಾಗ ಬೇಸಿಗೆಯಲ್ಲಿ ಈ ಹುಲ್ಲಿನ ಕೊರತೆಯನ್ನು ನೀಗಿಸಲಿಕ್ಕೆ ನಾವು ಅದನ್ನು ಯಾವ ರೀತಿ ರಕ್ಷಿಸ್ಕೊಳ್ಬಹುದಾ, ಹೇಗೆ ಅದು? ಖಂಡಿತ. ಮಳೆಗಾಲದಲ್ಲಿ ಹೆಚ್ಚು ಮೇವು ದೊರೆಯುತ್ತದೆ, ಅದನ್ನು ವ್ಯರ್ಥ ಮಾಡುತ್ತೆ. ಬೇಸಿಗೆಯ ಕೊರತೆಯನ್ನು ನೀಗಿಸಲು ನಾವು ಸೈಲೇಜ್ ಮತ್ತು ರೂಪದಲ್ಲಿ ಸಂರಕ್ಷಿಸಬಹುದು. ಸೈಲೇಜ್ ಮಾಡುವುದಕ್ಕೆ ಮೆಕ್ಕೆಜೋಳ ಒಂದು ಸೂಕ್ತ ಮೇವು. ಇದು ಮೆಕ್ಕೆಜೋಳವನ್ನು ಯಾವಾಗ ಕಟ್ ಆಫ್ ಮಾಡಬೇಕಂದ್ರೆ ಕಾಳುಗಳಲ್ಲಿ ಹಾಲು ತುಂಬಿದ ಹಂತಗಳು ಬರುತ್ತೆ, ಆ ಟೈಮಲ್ಲಿ ಕಟ್ ಆಫ್ ಮಾಡಿ ಸಣ್ಣದಾಗಿ ಕತ್ತರಿಸಿ 2-3 ಸೆಂಟಿಮೀಟರ್ ಅಷ್ಟು ಕತ್ತರಿಸಿ ಖಾಲಿ ಆಡದಂತೆ ತುಂಬಿ 45 ದಿನಗಳ ನಂತರ ಉಪಯೋಗಿಸೋದನ್ನ ಸೈಲೇಜ್ ಅಂತೀವಿ. ತಯಾರಿಕೆ ಇದು ಹೂ ಬಿಡುವ ಹಂತದಲ್ಲಿ ಮೇವನ್ನು ಕಟ್ ಆಫ್ ಮಾಡಿ ನೆರಳಿನಲ್ಲಿ ಒಣಗಿಸಿ ತೇವಾಂಶ 15% ಕಡಿಮೆ ಆಗಬೇಕು ಆಗುವವರೆಗೂ ಒಣಗಿಸಿ ನಂತರ ಸಂಗ್ರಹಿಸಬೇಕು. ಈಗ ಹಸುಗಳ ವಿವಿಧ ಹಂತಗಳಲ್ಲಿ ಅಂದರೆ ಹುಟ್ಟಿದ ಕರುವಿನಿಂದ ಹಿಡಿದು ಗರ್ಭಿಣಿ ಮತ್ತು ಹೆಚ್ಚು ಹಾಲು ಕೊಡುವ ಹಸುಗಳವರೆಗೆ ಆಹಾರದ ಅವಶ್ಯಕತೆ ಹೇಗೆ ಬದಲಾಗ್ತದೆ ಮತ್ತು ಅದರ ನಿರ್ವಹಣೆ ಹೇಗಿರಬೇಕು ಅಂತ ಹೇಳ್ತೀರಿ? ಹುಟ್ಟಿದ ಕರುಗಳಿಗೆ 1 ಗಂಟೆಯೊಳಗೆ ಗಿಣ್ಣಾಲು ಕೊಡಲೇಬೇಕು. ಇದರಿಂದ ಅದಕ್ಕೆ ಉತ್ತಮ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ. ಎಷ್ಟು ಕೊಡಬೇಕು ಅಂತ ಬಂದಾಗ ಆ ಕರುವಿನ ದೇಹದ ತೂಕದಕ್ಕೆ 10% ಅಂದರೆ ಅಂದಾಜು 2-3 ಲೀಟರ್ ಒಂದು ದಿನಕ್ಕೆ ಬರುತ್ತೆ. ಇದನ್ನ ನಾವು 3 ಭಾಗವಾಗಿ ವಿಂಗಡಿಸಿ 3 ಸರಿ ಕೊಡಬೇಕು ಒಂದು ದಿನ. ನಂತರ ಇದು 1-4 ದಿನದವರೆಗೂ ನಾವು ಗಿಣ್ಣಾಲು ಕೊಡ್ತೀವಿ. 4ನೇ ದಿನದಿಂದ 15 ದಿನದವರೆಗೂ ನೆಕ್ಸ್ಟ್ ಹಾಲು ಕೊಡ್ತೀವಿ. ಅದು ಅಷ್ಟೇ ದೇಹದ ತೂಕದ 10% ನಾವು ಕೊಡಬೇಕು. ಆಮೇಲೆ ಅದನ್ನು 2 ಬಾರಿ ದಿನಕ್ಕೆ 2 ಬಾರಿ ವಿಂಗಡಿಸಿ ಕೊಡಬೇಕು. ನೆಕ್ಸ್ಟ್ 2 ವಾರದ ನಂತರ ಹಾಲಿನ ಜೊತೆಗೆ ನಾವು ಕಾಫ್ ಸ್ಟಾರ್ಟರ್ ಅಂದರೆ ಕರುವಿನ ಮೇವು ಅಂತ ಬರುತ್ತೆ, ದಾನಿ ಮಿಶ್ರಣ, ಕರುವಿನ ಫೀಡ್ ಬರುತ್ತೆ, ಅದನ್ನು ಕಾಫ್ ಸ್ಟಾರ್ಟರ್ ಅಂತ ಕರಿತೀವಿ. ಮೊದಲಿನದಾಗಿ ಸ್ವಲ್ಪ ಪ್ರಮಾಣದ ನೀಡಬೇಕು. ನಂತರ ಅದರ ಪ್ರಮಾಣವನ್ನು ಅದರ ಬೆಳವಣಿಗೆ ತಕ್ಕಂತೆ ಹೆಚ್ಚಿಸ್ತಾ ಹೋಗಬೇಕು. ಕಾಫ್ ಸ್ಟಾರ್ಟರ್ ಜೊತೆಗೆ ಎಳೆಯ ಹಸಿರು ಹುಲ್ಲು ಮತ್ತು ಅನ್ನು ಕೊಡಬೇಕು. ನೆಕ್ಸ್ಟ್ ಬೆಳೆಯುವ ಹೆಣ್ಣು ಹಸುಗಳು ಅಂದರೆ 3 ತಿಂಗಳ ಮೇಲೆ ಅದಕ್ಕೆ ಸಾಕಷ್ಟು ಹಸಿರು ಮೇವು ಮತ್ತು 1-2 kg ದಾನಿ ಮಿಶ್ರಣ, 50 ಗ್ರಾಮಷ್ಟು ಖನಿಜ ಮಿಶ್ರಣವನ್ನು ಕೊಡಬೇಕು. ಗರ್ಭಿಣಿ ಹಸುಗಳಿಗೆ ಬಂದರೆ ಕೊನೆ 2 ತಿಂಗಳು ಕರುವಿನ ಬೆಳವಣಿಗೆ ತುಂಬ ಹೆಚ್ಚಿರುತ್ತೆ. ಸೊ ಅದಕ್ಕಾಗಿ ಹೆಚ್ಚಿನ ಪೌಷ್ಟಿಕಾಂಶಗಳು ಬೇಕೇ ಬೇಕು. ಅದಕ್ಕಾಗಿ ನಾವು 1-1.5 kg ಹೆಚ್ಚು ದಾನಿ ಮಿಶ್ರಣವನ್ನು ಅಥವಾ ಕಾನ್ಸಂಟ್ರೇಟ್ ಮಿಶ್ರಣ ನೀಡಬೇಕು. ನಾರಿನ ಆಹಾರದ ಪ್ರಮಾಣವನ್ನು ಕಮ್ಮಿ ಮಾಡಿ ದಾನಿ ಮಿಶ್ರಣವನ್ನು ಜಾಸ್ತಿ ಮಾಡಬೇಕು. ಇದರಿಂದ ಮುಂದೆ ಬರೋ ಹಾಲಿನ ಜ್ವರ, ಕಿಟೋಸಿಸ್ ಎನ್ನುವ ಕಾಯಿಲೆಗಳು ತಡೆಗಟ್ಟಬಹುದು. ಹಾಗೂ ಇದರ ಜೊತೆಗೆ 50 ಗ್ರಾಮ್ ಅಷ್ಟು ಅಯಾನಿಕ್ ಖನಿಜ ಮಿಶ್ರಣವನ್ನು ನೀಡುವುದರಿಂದ ಹಾಲಿನ ಜ್ವರ ಅಂದರೆ ಮಿಲ್ಕ್ ಫೀವರ್ ತಡೆಗಟ್ಟಬಹುದು.
ನೆಕ್ಸ್ಟ್ ಕರು ಹಾಕಿದ್ದ ಹಸುಗಳಲ್ಲಿ ಬಂದರೆ ಮೊದಲ ದಿನಗಳಲ್ಲಿ ಒಣ ಆಹಾರದ ಸೇವನೆ ಕಡಿಮೆಯಾಗಿ ಹಾಲಿನ ಇಳುವರಿ ಹೆಚ್ಚಾಗಿರುವುದರಿಂದ ಆ ರಾಸುಗಳು ತೂಕ ಕಳೆದುಕೊಳ್ಳುತ್ತವೆ. ಇದರಿಂದ ಅವುಗಳು ಸಕಾಲಕ್ಕೆ ಬೇರೆಗೆ ಬರುವುದಿಲ್ಲ. ಇದನ್ನು ತಡೆಯಲು ನಾವು 60 ದಿನದೊಳಗೆ ಅವು ಕಳೆದುಕೊಂಡ ತೂಕವನ್ನು ಮರಳಿ ಪಡೆಯಬೇಕು. ಆದ್ದರಿಂದ ಹೆಚ್ಚು ಶಕ್ತಿದಾಯಕ ಆಹಾರವನ್ನು ಅಂದರೆ ದಾಣಿ ಮಿಶ್ರಣವನ್ನೇ ಹೆಚ್ಚಾಗಿ ಕೊಡಬೇಕು. ಅದರ ಜೊತೆಗೆ ನಾವು 1 kg ಜೋಳದಷ್ಟು ಜೋಳದ ಕಾಳನ್ನು ಹೆಚ್ಚಿಗೆ ಕೊಡಬೇಕು. ಮತ್ತೆ ಆಹಾರವನ್ನು 2 ಬಾರಿ ಕೊಡೋದ್ರ ಬದಲು 3 ರಿಂದ 4 ಬಾರಿ ಹೆಚ್ಚಿಸುವುದು ಉತ್ತಮವಾಗಿರುತ್ತೆ. ಮತ್ತೆ ಇದರ ಜೊತೆಗೆ ಉತ್ತಮ ಗುಣಮಟ್ಟದ ಹಸಿರು ಮೇವು ಮತ್ತು ದ್ವಿದಳ ಧಾನ್ಯಗಳು, ಅದರ ಜೊತೆಗೆ ಒಣಮೇವನ್ನು ನೀಡಬೇಕು. ಹೆಚ್ಚು ಶಕ್ತಿ ಬೇಕಾಗಿರುವುದರಿಂದ ಪೈಪಾಸ್ ಫ್ಯಾಟ್ ಅನ್ನು 100 ರಿಂದ 150 ಗ್ರಾಂ ಮತ್ತು ಪೈಪಾಸ್ ಪ್ರೋಟೀನ್ ಅನ್ನು 1 kg ನೀಡಬೇಕು. ಮತ್ತೆ ಖನಿಜ ಮಿಶ್ರಣವನ್ನು 100 ರಿಂದ 150 ಗ್ರಾಂ ಒಂದು ದಿನಕ್ಕೆ 1 ಹಸುಕ್ಕೆ ನೀಡಬೇಕು. ಮತ್ತು ಸ್ವಚ್ಛ ನೀರನ್ನು 60 ರಿಂದ 70 ಲೀಟರ್ ಅಷ್ಟು ಕೊಡಬೇಕು. ಈಗ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುವುದರ ಜೊತೆಗೆ ಹಾಲಿನಲ್ಲಿರುವ ಫ್ಯಾಟ್ ಮತ್ತು SNF ಅನ್ನು ಉತ್ತಮಪಡಿಸಲು ರೈತರು ಯಾವೆಲ್ಲ ವೈಜ್ಞಾನಿಕ ಸ್ಮಾರ್ಟ್ ಟಿಪ್ಸ್ಗಳನ್ನು ಅನುಸರಿಸಬಹುದು? ಇದು ಒಳ್ಳೆ ಕ್ವಶನ್. ಯಾವಾಗಲೂ ರೈತರು ಕೇಳ್ತಿರ್ತಾರೆ. ಹಸಿರು ಮೇವು ಕೊಡುವ ಮೊದಲು 3 ರಿಂದ 4 kg ಒಣಮೇವು ನೀಡಬೇಕು. ಮೇವನ್ನು ಸಣ್ಣದಾಗಿ, ಹಸಿರು ಮೇವಾಗಲಿ ಒಣಮೇವಾಗಲಿ ನಾವು ಸಣ್ಣದಾಗಿ ಕತ್ತರಿಸಿ ಅದನ್ನು ದಾಣಿ ಮಿಶ್ರಣ ಜೊತೆ ಬೆರೆಸಿ ನಾವು TMR ರೂಪದಲ್ಲಿ ಕೊಡಬೇಕು. 50 ರಿಂದ 100 ಗ್ರಾಂ ಅಷ್ಟು ಅಡುಗೆ ಸೋಡಾವನ್ನು ನೀಡಬೇಕು ದಾಣಿ ಮಿಶ್ರಣ ಜೊತೆಗೆ. 50 ಗ್ರಾಂ ಅಷ್ಟು ದಿನಕ್ಕೆ ಖನಿಜ ಮಿಶ್ರಣವನ್ನು 1 ಹಸುವಿಗೆ ನೀಡಬೇಕು. ದಾಣಿ ಮಿಶ್ರಣವನ್ನು ಒಂದೇ ಬಾರಿ ಕೊಡುವ ಬದಲು 2 ಮತ್ತು 3 ಬಾರಿ ವಿಂಗಡಿಸಿ ನೀಡುವುದು ಉತ್ತಮವಾಗಿರುತ್ತದೆ. ಇದರಿಂದ ಫ್ಯಾಟ್ ಮತ್ತು SNF ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ, ಹಾಲಿನ ಪ್ರಮಾಣ ಹೆಚ್ಚುತ್ತದೆ. ಈಗ ಮೇಡಮ್, ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹಸಿರು ಹುಲ್ಲು ಸಿಕ್ಕರೂ ಸಹ ಹಾಲಿನ ಇಳುವರಿ ಮತ್ತು ಮುಖ್ಯವಾಗಿ ಫ್ಯಾಟ್ನ ಅಂಶ ಕಡಿಮೆ ಆಗ್ತದೆ. ಯಾಕಾಗಿ ಇದು? ಮಳೆಗಾಲದಲ್ಲಿ ಎಳೆ ಹುಲ್ಲಲ್ಲಿ 80 ರಿಂದ 85% ಬರೀ ನೀರೇ ಇರುತ್ತೆ. ಬೇರೆ ಪೌಷ್ಟಿಕಾಂಶಗಳು, ಅಗತ್ಯವಿರುವ ಪೌಷ್ಟಿಕಾಂಶ ತುಂಬ ಕಡಿಮೆ ಇರುತ್ತೆ. ನಾರಿನಾಂಶ ಅಂತೂ ಇನ್ನೂ ಕಡಿಮೆ ಇರುವುದರಿಂದ ಹಸುಗಳ ಹೊಟ್ಟೆಯಲ್ಲಿ ಆಮ್ಲತೆ ಅಂದರೆ ಅಸಿಡೋಸಿಸ್ ಅಂತ ಕರೀತೇವೆ ಹೆಚ್ಚಾಗುತ್ತದೆ. ಇದರಿಂದ ಹಾಲಿನ ಫ್ಯಾಟ್ ಕುಸಿಯುತ್ತದೆ. ಇದನ್ನು ನಾವು ತಡಿಬೇಕಂದ್ರೆ ಹಸುವಿಗೆ ಹಸಿರು ಮೇವು ಕೊಡುವ ಮೊದಲು 3 ರಿಂದ 4 kg ಒಣ ಹುಲ್ಲು ಕೊಡಬೇಕು. ಇದರಿಂದ ನಮ್ಮ ಫ್ಯಾಟ್ ಮತ್ತು SNFನೂ ನಾವು ಸಮತೋಲನವಾಗಿ ಇಟ್ಕೋಬಹುದು. ಹಾಗಾದರೆ ಈಗ ಮಳೆಗಾಲದಲ್ಲಿ ಪಶುಗಳ ಆರೋಗ್ಯ ಕಾಪಾಡಲಿಕ್ಕೆ ರೈತರು ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು? ಈ ಸಮಯದಲ್ಲಿ ಅವುಗಳಿಗೆ ಯಾವ ಆಹಾರಗಳನ್ನು ನೀಡಬಾರದು ಅಂತ ನೀವು ಹೇಳ್ಬೋದು? ಮೊದಲನೇದಾಗಿ ಹೇಳ್ದಂಗೆ ಹಸಿರು ಮೇವನ್ನು ನಾವು ಕೊಡುವ ಮೊದಲು ಒಣಮೇವನ್ನು 3 ರಿಂದ 4 kg ಕೊಡಬೇಕು. ಮತ್ತೆ ಹಸಿರು ಮೇವು ಮೇಯಿಸಕ್ಕೆ ಬಿಡೋಕ್ಕಿಂತ ಮುಂಚೆನೆ 3 ರಿಂದ 4 kg ಅಷ್ಟು ಒಣಮೇವು ಕೊಟ್ಟು ನಂತರ ಮೇಯಕ್ಕೆ ಬಿಡಬೇಕು. ಮತ್ತೆ ಹಸಿರು ಮೇವನ್ನು ಕೊಡುವಾಗ ಸಣ್ಣದಾಗಿ ಕತ್ತರಿಸಿ 4 ರಿಂದ 5 ಗಂಟೆಯಷ್ಟು ಬಾಡಿಸಿ ನಂತರ ಕೊಡುವುದರಿಂದ ಈ ಅಸಿಡೋಸಿಸ್ ಅನ್ನುವ ಸಮಸ್ಯೆ ಕಮ್ಮಿಯಾಗುತ್ತದೆ. ಮತ್ತೆ ಈ ಮಳೆಗಾಲದಲ್ಲಿ ಚಿಗುರು ಜಾಸ್ತಿ ಇರುತ್ತೆ. ಅತಿ ಎಳೆಯ ಜೋಳ ಇರುತ್ತಲ್ಲ, ಅದು 3 ಅಡಿಗಿಂತ ಕಡಿಮೆ ಇರುವಂಥ ಜೋಳವನ್ನು ನೀಡಬಾರ್ದು. ಯಾಕೆಂದರೆ ಅದರಲ್ಲಿ ಫ್ರುಸಿನಿಕ್ ಆಸಿಡ್ ಎಂಬ ವಿಷಕಾರಿ ಅಂಶ ಇರುತ್ತದೆ. ನಂತರ ಎಳೆಯ ದ್ವಿದಳ ಮೇವು ಅಂದರೆ ಅಳಸಂದೆ, ಲೂಸನ್ ಬರುತ್ತಲ್ಲ, ಅದನ್ನು ಹೆಚ್ಚಾಗಿ ಕೊಟ್ಟರೆ ಹೊಟ್ಟೆ ಉಬ್ಬರ ಬರುತ್ತೆ. ಅದರಿಂದ ಅದನ್ನ ಆ ಟೈಮಲ್ಲಿ ಕೊಡೋದನ್ನು ನಾವು ಕಡಿಮೆ ಮಾಡಬೇಕು. ನೆಕ್ಸ್ಟು ಮಳೆಗಾಲದಲ್ಲಿ ಇಂಡಿಗಳು ಬೂಸ್ಟ್ ಬರೋದು ಸಮಸ್ಯೆ ಇರುತ್ತೆ. ಬೂಸ್ಟ್ ಬಂದಿರೋ ಆಹಾರವನ್ನು ಕೊಡಬಾರ್ದು, ಯಾಕೆಂದರೆ ಅದರಲ್ಲಿ ಮೈಕೋಟಾಕ್ಸಿನ್ ಎಂಬ ವಿಷಕಾರಿ ಅಂಶ ಇರುತ್ತದೆ. ಈಗ ಒಟ್ಟಾರೆಯಾಗಿ ಹೈನುಗಾರಿಕೆಯನ್ನು ಹೆಚ್ಚು ಲಾಭದಾಯಕ ಮತ್ತು ಆರ್ಥಿಕವಾಗಿ ಯಶಸ್ವಿಗೊಳಿಸಲಿಕ್ಕೆ ರೈತರು ಪಾಲಿಸಬೇಕಾದ ಮುಖ್ಯ ಸೂತ್ರಗಳು ಯಾವುವು ಅಂತ ನೀವು ಹೇಳ್ಬೋದು? ಮೊದಲನೇದಾಗಿ ರೈತರು ತಮ್ಮ ಹಸುಗಳಿಗೆ ಅಗತ್ಯ ಇರುವ ಮೇವುಗಳನ್ನು ತಮ್ಮ ಜಮೀನಲ್ಲಿ ವರ್ಷ ಪೂರ್ತಿ ಸಿಗುವಂತೆ ಮುಂಚಿತವಾಗಿ ಯೋಜನೆ ಮಾಡಿ ಬೆಳೆಯುವುದು. ನಂತರ ಮನೆಯಲ್ಲಿ ಲಭ್ಯವಿರುವ ಸ್ಥಳೀಯದಲ್ಲಿ ಸುಲಭವಾಗಿ ದೊರೆಯುವ ಕಚ್ಚಾ ಪದಾರ್ಥವನ್ನು ಉಪಯೋಗಿಸಿ ದಾಣಿ ಮಿಶ್ರಣ ಅಂದರೆ ಕಾನ್ಸಂಟ್ರೇಟ್ ಮಿಕ್ಸರ್ ಅಥವಾ ಇಂಡಿ ಮಿಶ್ರಣವನ್ನು ತಯಾರಿಸಿಕೊಳ್ಳುವುದು. ನೆಕ್ಸ್ಟ್ ಸಮತೋಲನ ಆಹಾರ ಮತ್ತು ಖನಿಜಾಂಶಗಳನ್ನು ನಿಯಮಿತವಾಗಿ ನೀಡುವುದು ಮತ್ತು ಹೆಚ್ಚುವರಿ ಮೇವನ್ನು ಸೈಲೇಜ್ ಮತ್ತು ಎ ರೂಪದಲ್ಲಿ ಸಂರಕ್ಷಿಸಿ ಬೇಸಿಗೆಗಾಲದಲ್ಲಿ ಉಪಯೋಗಿಸುವುದು. ಹಸಿರು ಮೇವು, ಒಣಮೇವು, ದಾಣಿ ಮಿಶ್ರಣ ಒಟ್ಟಿಗೆ ಬೆರೆಸಿ ನೀಡುವ TMR ವಿಧಾನವನ್ನು ಅಳವಡಿಸಿಕೊಳ್ಳುವುದು. ರಾಸುಗಳಿಗೆ ಸ್ವಚ್ಛ ನೀರು ಮತ್ತು ನಿಯಮಿತವಾದ ಆಹಾರ ಸಮಯ ಪಾಲನೆ. ಈಗ 1 ಎಕರೆ ನೀರಾವರಿ ಜಮೀನಿರುವ ರೈತರು ಅದರಲ್ಲಿ ಬೆಳೆಯುವ ವೈಜ್ಞಾನಿಕ ಮೇವಿನ ಆಧಾರದ ಮೇಲೆ ಗರಿಷ್ಠ ಎಷ್ಟು ಪಶುಗಳನ್ನು ಯಶಸ್ವಿಯಾಗಿ ಸಾಕ್ಬೋದು ಅಂತ ಹೇಳ್ಬೋದು? ಉತ್ತಮ ನೀರಾವರಿ ಮತ್ತು ಬೇಸಾಯದ ಅಡಿ 1 ಎಕರೆಯ ಜಮೀನಿನಲ್ಲಿ
8ರಿಂದ 10 ಹಸುಗಳನ್ನು ನಾವು ಆರಾಮಾಗಿ ಸಾಕ್ಬೋದು. ಅಂದರೆ ಉದಾಹರಣೆಗೆ ನಾವು ಒಂದು ಸಂಪೂರ್ಣ ಎಂಬ ಹೈಬ್ರಿಡ್ ನೇಪಿಯರ್ ತಳಿ ಇದೆ. ಅದು ಒಂದು ಹೆಕ್ಟರ್ಗೆ ಒಂದು ಸಲಿಗೆ 120ರಿಂದ 150 kg ಟನ್ನಷ್ಟು ಮೇವು ಬರುತ್ತದೆ. ಇದನ್ನು ಬೆಳೆಯೋದ್ರಿಂದ ವರ್ಷವಿಡೀ ನಮಗೆ ಮೇವು ಲಭ್ಯತೆ ಇರುತ್ತೆ. ಈಗ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ವೈಜ್ಞಾನಿಕ ಆಹಾರ ನಿರ್ವಹಣೆಯ ಕುರಿತು ನೀವು ನೀಡುವ ಸಂದೇಶ ಅಥವಾ ಕಿವಿ ಮಾತೇನು? ಹಸುವಿನ ಹೊಟ್ಟೆ ತುಂಬಿದರೆ ಸಾಕು ಎನ್ನುವ ಕಲ್ಪನೆ ತಪ್ಪು. ಎಲ್ಲ ಪೌಷ್ಟಿಕಾಂಶಗಳು ಸಮತೋಲನದಲ್ಲಿ ಕೊಡಬೇಕು. ಸೊ ಹಸಿರು ಮೇವು ಮಾತ್ರ ಸಾಲದು, ಒಣಮೇವು, ದಾಣಿ ಮಿಶ್ರಣ, ಖನಿಜ ಮಿಶ್ರಣ ಕೊಡುವುದು ಅಗತ್ಯ. ಆಹಾರದಲ್ಲಿ 60% ಮೇವು ಮತ್ತು 30ರಿಂದ 40% ದಾಣಿ ಮಿಶ್ರಣ ಇರಲೇಬೇಕು. ಮತ್ತು ಮೇವನ್ನು ಕೊಡುವಾಗ ನಾವು 2ರಿಂದ 3 ಸೆಂಟಿಮೀಟರ್ ಸಣ್ಣದಾಗಿ ಕತ್ತರಿಸಿ ದಾಣಿ ಮಿಶ್ರಣ ಜೊತೆ ಬೆರೆಸಿ ನೀಡುವುದು ಉತ್ತಮ ವಿಧಾನವಾಗಿದೆ. ಮತ್ತು ಮೇವನ್ನು ಕತ್ತರಿಸುವುದರಿಂದ 30% ಮೇವು ವ್ಯರ್ಥವಾಗುವುದನ್ನು ನಾವು ತಪ್ಪಿಸ್ಬೋದು. ಮತ್ತು ಹಸಿರು ಮೇವಿನಲ್ಲಿ ಕೊಡುವಾಗ 1 ಭಾಗದಷ್ಟು ದ್ವಿದಳ ಮೇವು ಮತ್ತು 3 ಭಾಗದಷ್ಟು ಏಕದಳ ಮೇವನ್ನು ಬೆರೆಸಿ ನೀಡಬೇಕು. ನೆಕ್ಸ್ಟ್ ದಿನಕ್ಕೆ 50ರಿಂದ 60 ಗ್ರಾಮಷ್ಟು ಖನಿಜ ಮಿಶ್ರಣವನ್ನು ಒಂದು ಹಸುವಿಗೆ ನೀಡಬೇಕು. ಆಹಾರದಲ್ಲಿ ಈ ಎಲ್ಲ ಸಣ್ಣ ಬದಲಾವಣೆಗಳು ಹಾಲಿನ ಪ್ರಮಾಣ ಮತ್ತು ಗುಣಮಟ್ಟವನ್ನು ಬಹಳ ಹೆಚ್ಚಿಸುತ್ತದೆ. ಪಶುಗಳಿಗೆ ಸಮತೋಲನಯುತ ಪೌಷ್ಟಿಕ ಆಹಾರವನ್ನು ಸರಿಯಾದ ರೀತಿಯಲ್ಲಿ ನೀಡುವುದು ಅಗತ್ಯ. ಹಾಗೂ ವೈಜ್ಞಾನಿಕವಾಗಿ ಯಾವ ರೀತಿ ಪಶುಗಳ ಆಹಾರ ನಿರ್ವಹಣೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ರಿ ಮೇಡಮ್. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು.